ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತು ನಡೀತಾ ಇದೆ RCB ವರ್ಸಸ್ UP ವಾರಿಯರ್ಸ್ ಅಂತಾನೆ ಹೇಳ್ಬೋದು ಗೈಸ್. RCB ತಂಡದವರು ಫಸ್ಟ್ನೇ ಮ್ಯಾಚ್ ಯಾವ ತರ ಶುಭಾರಂಭ ಮಾಡಿದಂದ್ರೆ ಒಂಥರ ಶಾಕಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು ಗೈಸ್. ಸೋಲೋ ಅಂತ ಮ್ಯಾಚ್ ನ ಯಾವ ತರ ಡಿಕ್ಲಾರ್ಕ್ ಅವರು ಯಾವ ತರ ಗೆಲ್ಸ್ಕೊಟ್ರು ಅಂದ್ರೆ ಮ್ಯಾಚ್ ನ ಅನ್ಬಿಲೀವಬಲ್ ಅಂತಾನೆ ಹೇಳ್ಬೋದು ಗೈಸ್. ನಾನಂತೂ ಆ ಮ್ಯಾಚ್ ನ 100% ಫುಲ್ ನೋಡಕ್ ಆಗ್ಲಿಲ್ಲ, ಯಾಕೆಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಸೋತೋಗ್ಬಿಡ್ತಾರೇನೋ ಅನ್ನೋ ಒಂದು ಬೇಜಾರ್ಗೋಸ್ಕರ ಟಿವಿ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ಗೈಸ್. ನಿಮ್ಗೆ ಹೇಳದ್ನಲ್ಲ, ನನ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಆ ಮ್ಯಾಚ್ ನೋಡ್ಲಿಲ್ಲ ಅಂತ. ನೋಡ್ಬೇಕಾಗಿತ್ತು ಕೊನೆವರೆಗೂ. ಅದಕ್ಕೆ ಹೇಳೋದು, ಯಾವುದೇ ಆಗ್ಲಿ ಕೊನೆ ಮೂಮೆಂಟ್ ಅವ್ರಿಗೆ ಇದ್ದು ಕಾದು ನೋಡ್ಬೇಕು ಅಂತ ಹೇಳೋದು ಅದೇ ನನಗೊಂದು ದೊಡ್ಡ ಪಾಠ ಆಯ್ತು ಅನ್ಸುತ್ತೆ. ಯಾಕೆ ಅಂತಂದ್ರೆ ನೋಡಿ, ನಾನು ಸೋಲ್ತಾರನೋ ಮ್ಯಾಚ್ 4 ಬಾಲ್ಗೆ 18 ರನ್ ಬೇಕಾಗಿತ್ತು ಅನ್ನೋ ಟೈಮಲ್ಲಿ ಬಿಡು ಆಗೋದಿಲ್ಲ ಅನ್ಕೊಂಡು ಟಿವಿ ಆಫ್ ಮಾಡ್ಕೊಂಡು ಮಲ್ಕೊಂಡಿದ್ದೆ ಗೈಸ್. ಅಂದ್ರೆ ಯಾವ ಒಂದು ತಪ್ಪನ್ನ ನಾನು ಈ ಒಂದು ಮ್ಯಾಚಲ್ಲಿ ನೋಡೋಕ್ಕಲ್ಲ, ಯಾಕೆಂದ್ರೆ ಕೊನೆ ಮೂಮೆಂಟ್ ವರೆಗೂ ನೋಡ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂತ ನಾನು ಅಪ್ಡೇಟ್ ಕೊಡ್ತೀನಿ ಗೈಸ್. ಓಕೆ ಗೈಸ್, ಇವತ್ತಿನ ವಿಚಾರ ಬರೋದಾದ್ರೆ, ಇವತ್ತು RCB ಅವರು ಸೆಕೆಂಡ್ ಮ್ಯಾಚ್ ನಡೀತಾ ಇದೆ UP ವಾರಿಯರ್ಸ್ ವಿರುದ್ಧ. ಅಂದ್ರೆ UP ವಾರಿಯರ್ಸ್ ಅವರು ಸ್ವಲ್ಪ ಸೋತ್ ಬಿಟ್ಟು ಬರ್ತಿರೋದ್ರಿಂದ ಅಂದ್ರೆ ಸ್ವಲ್ಪ ಎಲ್ಲೋ ಒಂದು ಅಡ್ವಾಂಟೇಜ್ ಆಗುತ್ತೆ RCB ಅವರಿಗೆ ಗೆದ್ದು ಬರ್ತಾ ಇರೋದ್ ಕಡೆ. ಇವತ್ತು ನನ್ನ ಪ್ರಕಾರ ಈ ಒಂದು ಪ್ಲೇಯಿಂಗ್ 11 ಅಲ್ಲಿ 100% ಚೇಂಜ್ ಮಾಡಲೇಬೇಕು ಗೈಸ್. ಯಾಕೆ ಅಂದ್ರೆ ಹೆಂಗೋ ಕೊನೆ ಮೂಮೆಂಟ್ ಅಲ್ಲಿ ಡಿಕ್ಲಾರ್ಕ್ ಅವರು ಗೆಲ್ಸ್ಕೊಟ್ರು ಮ್ಯಾಚ್ ನ. ಅಂದ್ರೆ ಈ ಎಲ್ಲಾನು ಒಂದೇ ತರ ಇರೋದಿಲ್ಲ ಅಂತ ನನ್ನ ಪ್ರಕಾರ ಅನ್ಕೊಂತೀನಿ. ಯಾಕೆಂದ್ರೆ ಅಷ್ಟೊಂದು ಆಲ್ರೌಂಡರ್ಸ್ ಬೇಕಾಗಿಲ್ಲ ಗೈಸ್ RCBಗೆ. ರಾಧಾ ಯಾದವ್ ಬೇಕಾಗಿದ್ದಿಲ್ಲ, ಮತ್ತೆ ಯಾರಪ್ಪ ಇನ್ನೊಂದು ಲಿಚಿ ಸ್ಮಿತ್ ಅವರು ಬೇಕಾಗಿರ್ಲಿಲ್ಲ. ಅವರಿಬ್ಬರು ಬದಲು ನಾನು ಬೇರೆ ಪ್ಲೇಯಿಂಗ್ 11 ಆಡ್ ಮಾಡ್ತೀನಿ ಗೈಸ್. ಯಾರ್ಯಾರು ಅಂತಂದ್ರೆ, ಮೊದಲನೇದಾಗಿ ಸ್ಮೃತಿ ಮಂದನ ಕ್ಯಾಪ್ಟನ್ಸಿ ವಹಿಸ್ಕೊಂಡು ಆಡ್ತಾರೆ, ಮೊದಲೇ ಗೊತ್ತಲ್ಲ. ಮತ್ತೆ ಇವರು ಅಂದ್ರೆ ಹ್ಯಾರಿಸ್ ಅವರು ಓಪನಿಂಗ್ ಆಗಿ ಬಂದೇ ಬರ್ತಾರೆ. ಮತ್ತು ಇವರು ಒನ್ ಡೌನ್ ಆಗಿ ಜಾರ್ಜಿಯಾ ಓಲ್ ಪಕ್ಕ ಇದ್ದೇ ಇರ್ತಾರೆ. ಮತ್ತೆ 4ನೇದಾಗಿ ಹೇಮಲತಾ ಬೇಡ ಗೈಸ್, ಅವರು ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಅವರು ಬ್ಯಾಟ್ ಪೀಸ್ ಒಂದು ಸ್ಟೈಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅಷ್ಟೊಂದು ಸ್ಟ್ರೈಕ್ ಮಾಡಲ್ಲ, ಅಂದ್ರೆ ಸ್ಪೀಡಾಗಿ ಆಡಲ್ಲ ಅಂತ. ಅವ್ರ ಬದಲು ನಾನು ಗೌತಮಿ ನಾಯಕನವ್ರಿಗೆ ನೋಡ್ತೀನಿ. ಇನ್ನು 5ನೇದಾಗಿ ರಿಚಾ ಘೋಷ್ ಬರ್ತಾರೆ. 6ನೇದಾಗಿ ನಿತಿನ್ ಡೆ ಕ್ಲಾರ್ಕ್ ಗೊತ್ತಲ್ಲ, ಆಪತ್ ಬಾಂಧವ್ಯ ಹೊಸದಾಗಿ ಆ್ಯಡ್ ಆಗಿರೋಂಥ ಆಪತ್ ಬಾಂಧವ್ಯ ಅಂತ ಹೇಳ್ಬೋದು ನಿತಿನ್ ಡೆ ಕ್ಲಾರ್ಕ್ ಅವರಿಗೆ. ಮತ್ತೆ 8ನೇ ಸ್ಲಾಟ್ ಅಲ್ಲಿ ಪೂಜಾ ವಸ್ತಕರ್ ಅವ್ರು ಇಲ್ಲ ಗೈಸ್, ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ಅವರು ಆಡೋದಿಲ್ಲ. ಅರುಂಧತಿ ರೆಡ್ಡಿ ನೋಡ್ತೀನಿ. ಇನ್ನು 9ನೇ ಸ್ಲಾಟ್ ಅಲ್ಲಿ ಬಂದು ರಾಧಾ ಯಾದವ್ ಬರ್ತಾರೆ. 10ನೇ ಸ್ಲಾಟ್ ಅಲ್ಲಿ ಶ್ರೇಯಾಂಕಾ ಪಾಟೀಲ್ ಇರ್ತಾರೆ. 11ನೇ ಸ್ಲಾಟ್ ಅಲ್ಲಿ ಲಾರೆನ್ ಬೆಲ್ ಇರ್ತಾರೆ ಗೈಸ್. ಈ ಒಂದು ಪ್ಲೇಯಿಂಗ್ 11 ಸಖತ್ತಾಗಿ ಕ್ರೇಜಿ ಆಗಿರುತ್ತೆ ಅಂತ, ಸ್ವಲ್ಪ ಪೈಪೋಟಿ ಕೊಡೋಂಥ ಪ್ಲೇಯಿಂಗ್ 11 ಆಗಿರೋದ್ರಿಂದ ಸಖತ್ತಾಗಿರುತ್ತೆ ಈ ಒಂದು ಪ್ಲೇಯಿಂಗ್ 11. ಮತ್ತೆ UP ವಾರಿಯರ್ಸ್ ಅವ್ರು ಸ್ವಲ್ಪ ಸೋತು ಅಂದ್ರೆ ಅವ್ರು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಿಲ್ಲ ಗೈಸ್, ಒಳ್ಳೊಳ್ಳೆ ಪ್ಲೇಯರ್ಸು ಇದ್ದಾರೆ. ಅಂದ್ರೆ ಆ ಒಂದು ಪ್ಲೇಯಿಂಗ್ 11 ಅಲ್ಲಿ ನಾನು ನೋಡ್ತಾ ಇದ್ರೆ UP ವಾರಿಯರ್ಸ್ ಅವ್ರು ಯಾವುದೇ ಒಂದು ಪ್ಲೇಯಿಂಗ್ 11 ಚೇಂಜ್ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿರ್ತೀನಿ. ಕಳೆದ ಒಂದು ಮ್ಯಾಚ್ ಯಾವ ತರ ಇತ್ತಂದ್ರೆ, ಒಂದಿನ್ನು ಸ್ವಲ್ಪ ಇನ್ನೊಂದು 10 ರನ್ನಿಂದ ಏನೋ ಸೋತಿದ್ದಾರೆ ಅಷ್ಟೇ. ಅವ್ರೇನೇನು ಬಿಟ್ಕೊಡೋಂಥ ಒಂದು ಟೀಮು ಅಲ್ಲ UP ವಾರಿಯರ್ಸ್. RCB ತಂಡಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಹೇಳುವ. ಅಂದ್ರೆ RCB ಇದು ಫೀಲ್ಡಿಂಗ್ ನೋಡಿದ್ರೆ ಗೈಸ್ ಯಾವ ತರ ಇದೆ ಅಂದ್ರೆ, ಮೆನ್ಸ್ ಅಲ್ಲೂ ಇಲ್ಲ ಗೈಸ್ ಆ ತರ ಒಂದು ಫೀಲ್ಡಿಂಗ್ ಎಫರ್ಟ್ ಸಖತ್ ಕ್ರೇಜಿ ಆಗಿರುತ್ತೆ ವುಮೆನ್ಸ್ ಫೀಲ್ಡಿಂಗ್ದು. ನನಗಂತೂ ಒಂದೊಂದು ಬಾಲ್ಗಳು ಹಿಡಿತಾ ಇದೆ, ಎಷ್ಟು ಸಖತ್ತಾಗಿ ಡೈವಿಂಗ್ ಎಫರ್ಟ್ ಎಲ್ಲ ಹಾಕಿ ರನ್ಗಳೆಲ್ಲ ಉಳಿಸ್ಕೊಂತ ಒಂದೊಂದು ರನ್ನು ಬಿಟ್ಕೊಡದೆ ಯಾವ ತರ ಫೀಲ್ಡಿಂಗ್ ಮಾಡೋದನ್ನ ನೀವು ನೋಡಿದಿರ. ಅಂದ್ರೆ ಫೀಲ್ಡಿಂಗ್ ಬಗ್ಗೆ ಮಾತ್ರ ಏನು ಮಾತಾಡೋದೇ ಬೇಕಾಗಿಲ್ಲ, ಸಖತ್ ಕ್ರೇಜಿ ಆಗಿತ್ತು ಅಂತಾನೆ ಹೇಳ್ಬೋದು. ನಿಮ್ಗೇನು ಅನ್ಸುತ್ತೆ, RCB ಅವರು ಇವತ್ತು ಮ್ಯಾಚ್ ಗೆಲ್ತಾರ ಇಲ್ವಾ ಅಂತ? ಸೇಮ್ ಅದೇ DY ಪಾಟೀಲ್ ಸ್ಟೇಡಿಯಂ ಅಲ್ಲೇ ಇವತ್ತು RCB ಅವ್ರ ಮ್ಯಾಚ್ ನಡೆಯೋದ್ರಿಂದ ಏನು ಒಂದು ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ಗ್ರೌಂಡ್ ಯಾವ ತರ ಇರುತ್ತೆ, ಪಿಚ್ ಯಾವ ತರ ವರ್ಕ್ ಆಗುತ್ತೆ ಅಂತ ಏನು ಯಾರಿಗೇನು ಅನುಮಾನ ಇರೋದಿಲ್ಲ, ಮತ್ತೆ ಡೌಟು ಮೂಡ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸೇಮ್ ಒಂದೇ ಫಾರ್ಮಲ್ಲಿ ಆಡ್ತಾರೆ. ಅಂದ್ರೆ ಮೇಯ್ನ್ ಬಂದು ಈ RCB ಅವ್ರಿಗೆ ಟಾಸ್ ಗೆಲ್ಬೇಕು ಗೈಸ್. ಟಾಸ್ ಏನಾದ್ರು ಗೆದ್ರೆ ಪಕ್ಕ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ. ಚೇಸ್ ಮಾಡೋದಕ್ಕೆ ಸ್ವಲ್ಪ ಟಾರ್ಗೆಟ್ ಇರುತ್ತೆ, ನೋಡ್ಕೊಂಡು ಆಡ್ತಾರೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಅನಿಸುತ್ತೆ ನಾನು ಮಾಡಿರೋ ಈ ಪ್ಲೇಯಿಂಗ್ 11 ಸ್ಟ್ರಾಂಗ್ ಆಗಿದೆ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾವ ಪ್ಲೇಯರ್ನ ತೆಗೆದು ಮತ್ತೆ ಯಾವ ಪ್ಲೇಯರ್ನ ಆ್ಯಡ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.